ಸರ್, ಎರಡನೇ ಬಾರಿಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದೀರಿ. ಈ ಸುಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಾ? ನನಗೆ ಎರಡನೇ ಬಾರಿ ಅಧ್ಯಕ್ಷನಾಗಿ ಮಾಡಿದಂತಹ ನಮ್ಮ ಕೇಂದ್ರ ಸಚಿವರಾದ ಶೋಭಾ ಮೇಡಮ್ ಅವರು ಹಾಗೂ ನಮ್ಮ ಜನಪ್ರಿಯ ನಾಯಕರಾದ ಮುನ್ರಾಜಣ್ಣವರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಅವರು ಇವರೆಲ್ಲ ಮಾರ್ಗದರ್ಶನದಲ್ಲಿ ನನಗೆ ಈ ಸಾರಿ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ವಿಶ್ವಾಸವನ್ನು ನಾನು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ದಾಸರಳ್ಳಿ ಕ್ಷೇತ್ರದಲ್ಲಿ ತೆಗೆದುಕೊಂಡು ಹೋಗೋಕ್ಕೆ ಇಷ್ಟಪಡ್ತೇನೆ. ಯಾರಿಗೆಲ್ಲ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿಗೆ ಎರಡನೇ ದಿನವಾಗಿ ನಮ್ಮ ದೇಶದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಬೀನ್ ರವರಿಗೆ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೇನೆ, ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ರಾಜ್ಯದ ಅಧ್ಯಕ್ಷರಾದ ನಮ್ಮ ವಿಜಯೇಂದ್ರ ಸರ್ಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೆಲ್ಲ ನಮ್ಮನ್ನು ಈ ಎರಡನೇ ಬಾರಿಗೆ ಆಯ್ಕೆ ಮಾಡಿದಂಥ ನಮ್ಮೆಲ್ಲ ಜನಪ್ರಿಯ ನಾಯಕರು, ನನ್ನೆಲ್ಲ ಆತ್ಮೀಯ ಪಕ್ಷದ ಮುಖಂಡರುಗಳು, ಹಿರಿಯ ಮುಖಂಡರುಗಳು ಹಾಗೂ ಅದರಲ್ಲಿ ಕೋರ್ ಕಮಿಟಿ ಅಂತ ಇದೆ, ಆ ಕೋರ್ ಕಮಿಟಿಯ ಎಲ್ಲ ಸದಸ್ಯರಿಗೂ ನಮ್ಮೆಲ್ಲ ಮುಖಂಡರಿಗೂ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನಮ್ಮ ಜನಪ್ರಿಯ ನಾಯಕರಾದ ಮುನ್ರಾಜಣ್ಣವರಿಗೆ ವಿಶೇಷವಾಗಿ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಧ್ಯಕ್ಷತೆ ಅಂದಮೇಲೆ ಭಾಳಷ್ಟು ಜವಾಬ್ದಾರಿ ಇರುವಂಥ ಕೆಲಸಗಳು. ಏಕೆಂದರೆ ಈಗ ಹಿಂದೆ ನಮ್ಮ ಜನಪ್ರಿಯ ನಾಯಕರಾದ ಮುನ್ರಾಜಣ್ಣವರ ಗೆಲುವಿಗೆ ನಮ್ಮ ಭಾಳಷ್ಟು ಶ್ರಮಪಟ್ಟಿದ್ದೇವೆ. ಅದಾದ ನಂತರ ಶೋಭಾ ಮೇಡಮ್ ಅಂದರೆ MP ಎಲೆಕ್ಷನ್ ಬಂತು. ಆವಾಗ ಭಾಳಷ್ಟು ಟೈಮ್ ಕೊಟ್ಕೊಂಡು ಅವರನ್ನು ಗೆಲ್ಲಿಸೋಕ್ಕೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನನ್ನೆಲ್ಲ ಮುಖಂಡರುಗಳ ಜೊತೆಯಲ್ಲಿ ಕ್ಷೇತ್ರ ಬಲಪಡಿಸುವ ಮುಖಾಂತರ ಅವರನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಂದಿನ ಕಾರ್ಯವೈಖರಿ ಬಿಜೆಪಿ ಸಂಘಟನೆ ಹೇಗಿರುತ್ತೆ? ಮುಂದೆ ಈಗ ನಮ್ಮ ಮುಂದೆ ಬಂದು ನಿಂತಿರುವಂತಹ GP ಒಂದು ಚುನಾವಣೆ ಹತ್ರದಲ್ಲೇ ಇದೆ. ಮೇ ತಿಂಗಳಿನಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಚುನಾವಣೆ ಆಗುವಂಥ ಸಂದರ್ಭ ಬರ್ತಿದೆ. ಅದಕ್ಕೆ ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ 18 ವಾರ್ಡ್ಗಳನ್ನಾಗಿ ವಿಂಗಡಿಸಿದ್ದಾರೆ. ನಾರ್ತಲ್ಲಿ 8 ಮತ್ತು ವೆಸ್ಟಲ್ಲಿ 10 ವಾರ್ಡ್ಗಳನ್ನು ವಿಂಗಡಿಸಿದ್ದಾರೆ. ಈ 18ಕ್ಕೂ ಗೆಲ್ಲಿಸಲೇಬೇಕು ಅನ್ನೋದು ನಮ್ಮಲ್ಲಿ ಜವಾಬ್ದಾರಿ ಇದೆ. ನಮ್ಮಲ್ಲಿರುವಂಥ ಅಭ್ಯರ್ಥಿಗಳಿಗೆ ಅವಕಾಶಗಳು ಕೊಟ್ಟು ಸಾಧ್ಯವಾದ ಗೆಲುವಿನತ್ತ ನಾವೆಲ್ಲರೂ ಕೊಂಡೊಯ್ಯೋಕ್ಕೆ ಇಷ್ಟಪಡ್ತೇನೆ. ಈ ಮುಂದಿನ ಚುನಾವಣೆ 2028ರಲ್ಲಿ ನಮ್ಮ ಮುಂದಿನ ಚುನಾವಣೆ ಬಂದೇ ಬರುತ್ತೆ. ಈ ಹಿಂದೆ ಚುನಾವಣೆ ನಡೆದಂಥ ಟೈಮ್ನಲ್ಲಿ 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಾವು ಕೇವಲ ಒಂದು 10,000 ಮತಗಳಿಂದ ಜಯಬೇರಿ ಬಾರಿಸಿದ್ದೀವಿ ಅಷ್ಟೇ. ಮುಂದಿನ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ನಮ್ಮ ಕ್ಷೇತ್ರದಲ್ಲಿ 50,000 ಮೇಲ್ಪಟ್ಟು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡಿಸಿ ಅವ್ರನ್ನ ಮತ್ತೊಮ್ಮೆ ಜನಪ್ರಿಯ ನಾಯಕರಾಗಿ ಮಾಡಬೇಕು, ಹಾಗೆ ರಾಜ್ಯದ ಮಂತ್ರಿಗಳನ್ನಾಗಿ ಮಾಡಬೇಕು ಅಂತ ನಮ್ಮೆಲ್ಲ ದಾಸರಳ್ಳಿ ಕ್ಷೇತ್ರದ ಮುಖಂಡರ ಪರವಾಗಿ ನಾನು ಅದನ್ನು ತುಂಬ ಇಷ್ಟಪಡ್ತೇನೆ. ನೂತನವಾಗಿ ದಾಸರಳ್ಳಿ ಕ್ಷೇತ್ರದ ನನ್ನ ಜೊತೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವಂತಹ ಉಚ್ಚರಂಗಣ್ಣವರು, ಹಾಗೆ ಲಕ್ಷ್ಮೀ ವೆಂಕಟೇಶಯ್ಯ ಅವರು, ಹಾಗೆ DM ಮಂಜುನಾಥ್ ಅವರು, ಗುರುಪ್ರಸಾದ್ ಅವರು, ಇವರೆಲ್ಲರೂ ನನ್ನ ಜೊತೆ ಸಹಕಾರಿಗಳಾಗಿ ಪ್ರಧಾನ ಕಾರ್ಯದರ್ಶಿಗಳೇ ಆಯ್ಕೆಯಾಗಿದ್ದಾರೆ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಜೊತೆಯಾಗಿ ಒಗ್ಗಟ್ಟಾಗಿ ದಾಸರಳ್ಳಿ ಕ್ಷೇತ್ರವನ್ನು ಬಲಪಡಿಸೋಣ ಎಂದು ಹೇಳುತ್ತಾ, ಕೊನೆಯದಾಗಿ ನನ್ನ ದಾಸರಳ್ಳಿ ಕ್ಷೇತ್ರದ ನಮ್ಮೆಲ್ಲ ಕಾರ್ಯಕರ್ತರು, ಮಹಿಳಾ ಮುಖಂಡರುಗಳು, ಹಿರಿಯ ಮುಖಂಡರುಗಳು, ನಮ್ಮೆಲ್ಲ ಪ್ರೀತಿಯ ಸ್ನೇಹಿತರು, ನಮ್ಮೆಲ್ಲ ಬಂಧು ಮಿತ್ರರು ಎಲ್ಲರಿಗೂ ಈ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಂಥ ನನ್ನೆಲ್ಲ ಹಿರಿಯರಿಗೂ, ಈ ಒಂದು ವಿಶೇಷವಾಗಿ ದಾಸರಳ್ಳಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಹಾಗೂ ಧನ್ಯವಾದಗಳು.